ಓಂ ಶ್ರೀ ಸಾಯಿರಾಮ್. ಬಡುವ ಕುಲ ಎಂಬ ಈ ದೇವರ ಕುಲ ಮಕ್ಕ ಎಲ್ಲಾಗೂ ಈಗ ಗವ ತುಂಬಿದ ನಮಸ್ಕಾರ ವೇಗಿಂಡು ಸಾಯಿ ನಿವಾಸಂದ ವಿಮಲಮ್ಮ ಮಾತಾಡ್ನೆ. ನಂಗೆ ಗವದ ಸ್ವಾಮಿಯವಕ ಈಸು ಕಾಲ ನಂಗೆ ತಂದಿಬ್ಬ ಆ ದೈವೀಗ ಸ್ವರ್ಪರಿಯೋ ಜ್ಞಾನವು ಎಂಗ வாழ்க்கையோಗೆ ಒಂದೊಂದು ಕಾಲಘಟ್ಟದೋಗಿ பயன்பட்டடದೆ. ಎಂಗ ಮನಮಾற்றವೂ ಅಪರ ಉದವೆಯೇ ಅಟ್ಟಡದೆ. ಈ ಜ್ಞಾನವ ನಿಂಗ ಸಾರಿ ಏಗುವನೆ ನಿಂಗ வாழ்க்கைಗೂ ಅದು ಉದವಿಯೇ ಅಟ್ರ ನಿಂಗಗೂ ಆ ಮನಮಾತ್ರ ನಡೆದರ ಎಂಬ ಆ ಎಣ್ಣದೋಗೆ ನಿಂಗ ಸಾರೆ ಏಗುವುದು ಒಂದು ನೆನಚಿನೆ. ಸ್ವಾಮಿಯವಕ್ಕೆ ಹೇಗಿದ ಸ್ವರ್ಪರಿಯುವುದ ಮುಖ್ಯವಾದ ಕರ್ತ ಎಲ್ಲವೇ ಎತ್ತಿ ಒಂದೊಂದು ಜನವು ಒಂದೊಂದು ಕರ್ತ ಹೇಗಿನೆ ಅಥವಾ ಬಗೆಯೋಗೆ ಇಂದಿನ ಜನ ಹೇಗುವ ಕರ್ತ ಏನಂದಲೆ ಈ ಉಲಗವು ಪಡಿಸಿದ ದೇವರುತ ಆ 84 ಲಕ್ಷ ಜೀವರಾಶಿಯು ಪಡಿಸಿದ್ದಾರೆ. ಅದದೋಗೆ ಒಂದೊಂದು 6 ಜೀವರಾಶಿಯು ಉರುವಾಕಿದ್ದಾರೆ. ಅದದೋಗೆ ಅಪೂರ್ವವಾದಂಥ ಈ ಮನುಷ್ಯ ಜನ್ಮ ಏಕಾಂದಲೆ ಈ ಮನುಷ್ಯ ಜನ್ಮ ತವಿರ ಎಲ್ಲ ಜೀವರಾಶಿಗೂ ಒಂದೊಂದು 5 ಅರಿವು ಮಟ್ಟದ ಕೊಟ್ಟಿದ್ದಾರೆ. ಈ ಮನುಷ್ಯ ಜನ್ಮಗ ಮಟ್ಟುತ್ತ ಆ ದೇವರ ಅರ್ಬ ಆ 6வது ಅರಿವು ತಂದಿದ್ದಾರೆ. ಆ 6வது ಅರಿವುತ ಪಗುತ್ತರಿವು, ಅದಾವುದು ಎದು ಒಳ್ಳಿತು ಎದು ಒಲ್ಲಾಂದು ಆ ಪಿರಿಚಿ ನೋಡುವ ಅರಿವು. ಈ ಅರಿವ ಅರಿಯಾಮದೋಗೆ ಉಲಗ ರೀತಿಯಾನ ವಿಷಯಗ ಮಟ್ಟು ಪಯನ್ಪಡ್ತಿದ್ದ ಆಲೆ ಆ ದೇವರು ಏನಾಗ ಈ 6வது ಅರಿವು ತಂದಿದ್ದಾರೆ ಅಂದಲೆ ನಂಗೆ ಆ ದೇವರು ಅಂತ ಬಂದಿದೋ ಆ ದೇವರತ ಅಡஞ்சு ತುಂಬ ಆ ಸತ್ಯವ ಉಣರುತ್ತ ಆ 6வது ಅರಿವು ಏನಗಂದು ಒಳ್ಳಗ ಓರಿಡಿವಿ, ಯೋಚನೆ ಮಾಡಿವಿ, ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್.